ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ನಾನು ಇಲ್ಲಿ ಒಂದು ಕಡೆ ಫಂಕ್ಷನಿಗೆ ಬಂದಿದ್ದೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ ಇಲ್ಲಿ. ಸೊ ಇವಾಗ ನೋಡಿ, ಇಲ್ಲಿ ಅಡುಗೆ ಆಟ ಬೇರೆ ಶುರುವಾಗಿದೆ. ನಾವು ಹೊರಡೋ ತಯಾರಿಯಲ್ಲಿದ್ದೀವಿ ಇವಾಗ ಇಲ್ಲಿಂದ. ಸೊ ನೆಕ್ಸ್ಟ್ ಡೇ ಹುಬ್ಳಿಯಲ್ಲಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಗಳನ್ನ ನೋಡೋಕೆ ಅಂತ ಬಂದಿದ್ವಿ. ಜ್ಯೂಸ್ ಕುಡಿತಾ ಇದ್ದಾಳೆ. ಇಲ್ಲಿ ನಾವು ಮಸಾಜ್ ಚೇರಲ್ಲಿ ಕೂತು ಮಸಾಜ್ ಮಾಡಿಸ್ಕೊಂಡ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಲ್ಲರೂ ನಮ್ಮನ್ನ ಏನೋ ಝೂದಲ್ಲಿ ನೋಡ್ದಂಗೆ ನೋಡ್ತಾ ಇದ್ರು. ಒಂದು ಕಡೆ ನಾಚಿಕೆ ಬೇರೆ ಆಗ್ತಾ ಇತ್ತು. ಸೊ ನೆಕ್ಸ್ಟು ನಾವು ಬಂದಿದ್ದು ಪ್ಲೇ ಏರಿಯಾಕ್ಕೆ. ಇಲ್ಲಿ ಮಗಳು ಆಟ ಆಡ್ತಾ ಇದ್ದಾಳೆ. ಏನಂದರೆ ಇವಳದ್ದು ಪಾಪ ಸಣ್ಣ ಮಕ್ಕಳ ಕೆಟಗರಿಗೂ ಹೋಗ್ತಾ ಇಲ್ಲ, ದೊಡ್ಡ ಮಕ್ಕಳ ಕೆಟಗರಿಗೂ ಆಗ್ತಾ ಇಲ್ಲ. ಇಲ್ಲಿ ಎಲ್ಲರಿಗಿಂತ ದೊಡ್ಡವಳೊಳೆ. ಹೇಗೋ ನೆಕ್ಸ್ಟ್ ಟೈಮ್ ಅಂತೂ ಹೋಗೋಕ್ಕಾಗಲ್ಲ, ಎಂಟ್ರಿ ಇರಲ್ಲ, ಯಾಕೆಂದರೆ ದೊಡ್ಡಾಗ್ಬಿಟ್ಟಿರ್ತಾಳೆ. ಎಲ್ಲ ಮುಗಿಸ್ಕೊಂಡು ಮಾಲ್ ಎಲ್ಲ ತಿರುಗಿ ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಏರಿಯಾಕ್ಕೆ ಬರ್ತಾ ಇದ್ದೀವಿ. ಯಾನು ನಮ್ಮ ಮನೆ ಕೆಲಸದವಳು. ನನ್ನ ಮಗಳದ್ದು ಹೆಡ್ಫೋನ್ ಹಾಳಾಗಿತ್ತು. ಸೊ ಅದಕ್ಕೋಸ್ಕರ ಅವರು ಹೊಸ ಹೆಡ್ಫೋನ್ ತಗೊಳ್ಳೋಕೆ ಅಂತ ಹೇಳಿ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ರಿಲಯನ್ಸ್ ಡಿಜಿಟಲಿಗೆ ಹೋಗ್ತಾ ಇದ್ದಾರೆ. ನೋಡಿ, ನಾವು ಈ ಬಿಸಿಲಲ್ಲಿ ಈ ಕಾರಲ್ಲಿ ಕುತ್ಕೊಂಡಿದ್ದೀವಿ. ಎಲ್ಲೋದವು 10 ನಿಮಿಷದಿಂದ ವೇಟ್ ಮಾಡ್ತಾ ಇದ್ದ ನಂಗನ್ನ ಇಲ್ಲೇ ಬಿಸಿಲಲ್ಲಿ ಕೂರ್ಸಿ. ATM ಈಗಲ್ಲ, ಅದ್ರದ್ದು ಇಯರ್ಫೋನ್ ಏನೋ ಹಾಳಾಜಡ, ಅದ್ರದ್ದು ನೋಡು ನೋಜ. ಸುಸ್ತಾತು. ತಂಪು ಗಾಳಿ ಹೊತ್ತಿದ್ರೆ ಇದಿಲ್ಲ, ತಣ್ಣೀರು ನೀರು ಈ ಬಾಟ್ಲ್ ಎಲ್ಲರೂ ಉಡುಪಿ ಹತ್ರ ಬರ್ತಾ ಇದ್ದೋ ನೋಡು. ಅರ್ಧ ಗಂಟೆ ಒಂದು ಇಯರ್ಫೋನಿಗೋಸ್ಕರ ಅರ್ಧ ಗಂಟೆ ಮಾಡ್ಕೊಂಡು ಈಗ ರೋಡ್ ಕ್ರಾಸ್ ಮಾಡ್ಕೊಂಡು ಅಪ್ಪ ಮಗಳು ಬರ್ತಾ ಇದ್ದ. ಅರ್ಧ ಗಂಟೆ 1 ವರ್ಷ ಇಬ್ರು ಅರ್ಧ ಗಂಟೆ 1 ವರ್ಷ ಆದ್ಮೇಲೆ ಬರ್ತಿದ್ದ. ಇವರೇ ನೋಡಿ, ಒಂದು ಹೆಡ್ಫೋನಿಗೋಸ್ಕರ ಅರ್ಧ ಗಂಟೆ ಮಾಡಿದವರು. ಸೊ ವಾಪಸ್ ನನ್ನ ಮಗಳನ್ನ ಬಿಟ್ಟು ವಾಪಸ್ ನಾವು ಸಿರ್ಸಿ ಕಡೆ ಬರ್ತಾ ಇದ್ದೀವಿ. ಇದು ಹೈ ಸ್ಪೀಡಲ್ಲಿ ಇದ್ರ ಗಾಡಿ ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ನಮಗೆ
ಯಾವಾಗಲೂ ಸಿಗೋದಕ್ಕಿಂತ ಹೆವಿ ಟ್ರಾಫಿಕ್ ಸಿಕ್ಕಿತ್ತು. ಸೊ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.